ಕೆಲಸ ಮಾಡಿದ್ವಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಮಮೂರ್ತಿ ಸರ್. ರಾಮಮೂರ್ತಿನಾ? ಹೇಳಿ ಸರ್, ಎಲ್ಲಿ ಏನಾಗಿದೆ? ಇಲ್ಲಿ ಕೆಲಸ ಮಾಡಿದ್ವಿ. ನಮಗೆ ಇಲ್ಲಿ ವಿಜಯ ಬ್ಯಾಂಕ್ ಲೇಔಟಲ್ಲಿ ರಮಾಕಾಂತ್ ಶೆಟ್ಟಿನವ್ರ ಹತ್ರ ನಾವು ಕೆಲಸ ಮಾಡಿದ್ವಿ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಕೂಲಿ ಕೊಡ್ತಾ ಬರ್ತಾಯಿದ್ರು. ಆ ಸಲ ಡ್ರಾಯಿಂಗ್ಗಳು ಚೇಂಜ್ ಆಗ್ತಾಯಿತ್ತು. ಆವಾಗ ಒಂದು 5 ಲಕ್ಷ ನಾವು ದುಡ್ಡು ಕೇಳಿದ್ವಿ. ಅವರು ಕೊಡೋಕ್ಕಾಗಲ್ಲ, ನಾವು ಬೇರೆಯವ್ರು ಇಟ್ಕೊಂಡು ಮಾಡ್ಕೊತೀವಿ, ನಿಮ್ಮ ಸಾಮಾನ್ಯಕ್ಕೆ ನಾವು ಬಾಡಿಗೆ ಕೊಡ್ತೀವಿ ಹಂಗಂತ ಹೇಳಿ ಒಪ್ಕೊಂಡು ನಮ್ಮ ಹತ್ರ ಕೊಟೇಶನ್ನು ತೊಗೊಂಡಿದ್ದಾರೆ. ಕೊಟೇಶನ್ ತೊಗೊಂಡು ಲಾಸ್ಟಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲೋ ಹೋಗ್ತಾ ಹೋಗು, ಏನು ಮಾಡ್ಕೊತೀವಿ ಮಾಡ್ಕೊ ಅಂತ ಹೇಳ್ಬಿಟ್ಟು ನಮಗೆ ಮೆಟ್ರಲ್ಲೂ ಕೊಡ್ತಾಯಿಲ್ಲ, ಈ ಕಡೆ ನಮಗೆ ದುಡ್ಡು ಕೊಡ್ತಾಯಿಲ್ಲ, ಯಾವುದೂ ಕೊಡ್ತಾಯಿಲ್ಲ. ಈ ಸೈಟ್ ಹತ್ರ ಬಂದರೆ ಸೈಟ್ ಒಳಗೆ ಕಾಲು ಇಡಬೇಡ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ನೀವು? ನಾವು ಕಾಂಟ್ರಾಕ್ಟರ್, ಲೇಬರ್ ಕಾಂಟ್ರಾಕ್ಟರ್ ನಾವು. ಎಷ್ಟು ವರ್ಷ ಆಯಿತು ಇದು ಶುರು ಮಾಡಿರೋದು? ಒಂದು ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತು 3 ಫ್ಲೋರ್ ರೂಫ್ ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು ಮೇಲೆ 4ನೇ ಫ್ಲೋರ್ಗೆ ಡ್ರಾಯಿಂಗ್ ಚೇಂಜ್ ಆಯಿತು. ಅಲ್ಲಿ ಆದಮೇಲೆ ಇಲ್ಲ, ನಾನು ಬೇರೆ ನಿಂದು ಏನಿದೆ ಬಾಡಿಗೆ ಗಿಡಿಗೆಲ್ಲ ಕೊಟ್ಬಿಡ್ತೀನಿ, ನಾನು ಬೇರೆಯವ್ರ ಕೈಲಿ ಮಾಡಿಸ್ತೀನಿ, ನಾನು ಅಡ್ವಾನ್ಸ್ ಕೊಡಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾನು ಸರಿ ಆಯ್ತು ಸರ್ ಅಂತೇಳಿ ಮಾಡಿ ಸರ್ ಅಂತೇಳಿ ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸೈಟ್ ಹತ್ರ ಬಂದಿರೋದು ಬೆದರಿಸೋದು, ಇದು ಮಾಡೋದು, ಬೂಟ್ಗಳೆಲ್ಲ ಓದೋದು, ಜಾತಿ ಬಗೆಯೋದು, ಇದೆಲ್ಲ ಮಾಡಿದ್ದಾರೆ. ಮೊದಲು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದಾರೆ ಸರ್. 2 ಸಲ ಆಫೀಸಲ್ಲಿ ಒಂದು ಸಲನೂ ಮಾಡಿದ್ದಾರೆ, ಇಲ್ಲಿನೂ ಒಂದು ಸಲ ಮಾಡಿದ್ದಾರೆ. ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ವಿ, ಕಮಿಷನರ್ ಆಫೀಸ್ ತನಕ ಕೊಟ್ಟಿದ್ದೀನಿ. ಅಲ್ಲಿಂದ DC ಆಫೀಸಿಗೆ ಹೋಗಂದರು. DC ಆಫೀಸಿಗೆ ಹೋದರೆ ಮೈಕಲ್ ಔಟಿಗೆ ಹೋಗಂದರು. ಮೈಕಲ್ ಔಟಿಗೆ ಬಂದರೆ ಅವರು ಕರೆದ್ರು. ಅವರು 3 ದಿನದ ಫೋನ್ ಮಾಡ್ತಾರೆ, ಅವರು ಬಂದಿಲ್ಲ. ಅವರು ಬಂದಿದ್ದಕ್ಕೆ ಇಲ್ಲ ಸೈಟ್ ಹತ್ರ ಹೋಗಿ ಅದೇನಿದೆ ಸಾಮಾನು ತಗೊಳ್ಳಿ ಹಂಗಂತ ಅವ್ರಿಗೆ ಹೇಳಿದ್ರು. ಇವಾಗ ನಮ್ಮನ್ನ ಅಂದ್ಕೊಂಡು ಲೇಬರು ಅವರು ಇವ್ರಿಗೆ ಯಾರಿಗೆ ನಾವು ದುಡ್ಡು ಕೊಟ್ಟಿಲ್ಲ. ಇವಾಗ ಸಾಲಗಾರರೆಲ್ಲ ಮನೆ ಹತ್ರ ಬಂದು ಭಾಳ ತೊಂದರೆ ಕಾಟ ಕೊಡ್ತಾ ಇದ್ದಾರೆ. ನಿಮಗೆ ಎಷ್ಟು ದುಡ್ಡು ಬರಬೇಕು ಸರ್? ನಮಗೆ ಹೆಚ್ಚು ಕಮ್ಮಿ ಒಂದು ದುಡ್ಡು ಒಂದು 80 ರಿಂದ 90 ಲಕ್ಷ ಬರಬೇಕು ಸರ್. 2 ಬಿಲ್ಡಿಂಗ್ ಸೇರಿ. ಲೇಬರೇ ಬರಬೇಕು ಸರ್. ಮೆಟೀರಿಯಲ್ಲು ಬರಬೇಕು, ಅದೂ ಬರಬೇಕು ಸರ್. ಎಲ್ಲ ಫೋಟೋ ಇದೆ, ನಾನು ಮಾಡಿರೋ ಕೆಲಸಕ್ಕೆಲ್ಲ ಫೋಟೋಗಳಿದೆ. ಸೆಂಟ್ರಿಮೀಟ್ರೊಳಗೂ ಬಿಲ್ ಇದೆ ನನ್ನ ಹತ್ರ, ಎಲ್ಲನೂ ಇದೆ ಸರ್ ನಮ್ಮ ಹತ್ರ. ಒಂದು ಅಗ್ರಿಮೆಂಟ್ ಒಂದು ಮಾಡಿಸ್ಕೊಂಡಿಲ್ಲ, ಇದೊಂದು ಪ್ರಾಬ್ಲಮ್ ಇಷ್ಟೇ ಸರ್. ಬರ್ಕೊಟ್ಟಿದ್ದಾರೆ ಎಲ್ಲ, ಒಂದು ವೈಟ್ ಪೇಪರಲ್ಲೆಲ್ಲ ಬರ್ಕೊಟ್ಟು ಸೈನ್ ಮಾಡಿಕೊಟ್ಟಿದ್ದಾರೆ, ಸೈನ್ ಇದೆ. ಒಂದು ಬಿಲ್ಡಿಂಗ್ ಕಾಮಗಾರಿ ನಡೆದಿದೆ. ಆ ಕಾಮಗಾರಿಗೆ ಲೇಬರ್ ಕಾಂಟ್ರಾಕ್ಟರ್ ಆಗಿ ರಾಮಮೂರ್ತಿ ಅವರು ಲೇಬರ್ ಕಾಂಟ್ರಾಕ್ಟ್ ತಗೊಂಡು ಅವರೇ GST ಮಾಡಿಕೊಂಡು ಅವರೇ ಮೆಟೀರಿಯಲ್ ಎಲ್ಲ ತೊಗೊಂಬಂದು ಈ ಒಂದು ಕಾಮಗಾರಿಯನ್ನು ಬಿಲ್ಡಿಂಗ್ನ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೆ ಅವರು ಡ್ರಾಯಿಂಗು ಚೇಂಜ್ ಆಗೋದ್ರಿಂದ ಒಂದೊಂದು ಫ್ಲೋರ್ಗೆ ಆ ಮನುಷ್ಯ ಅವರು ಓನರ್ ಇಟ್ಕೊಂಡು ನಾವು ಡ್ರಾಯಿಂಗ್ ಚೇಂಜ್ ಆಗಿರೋದು ನೀವು ಹಾಗೆ ಮಾಡಬೇಕು, ನಾವು ಏನು ಕೊಡ್ತೀವೋ ಅದನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ. ರಾಮಮೂರ್ತಿ ಕಾಂಟ್ರಾಕ್ಟ್ ಅವರು ಇಲ್ಲ, ನನಗೆ ಲೇಬರ್ ಜಾಸ್ತಿ ಆಗುತ್ತೆ, ಅದ್ರ ಪ್ರಕಾರ ನೀವು ನನಗೆ ಒಂದು 5 ಲಕ್ಷ ಜಾಸ್ತಿ ಕೊಡೋದು ಒಂದು ಫ್ಲೋರ್ಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ನೀವು ಆ ಥರ ಕೊಡೋಕ್ಕಾಗಲ್ಲ, ನಿಮಗೆ ನಾವು ಏನಿದೆ ನಿಮ್ಗೆ ಹೇಳಿದೀವೋ ಅದ್ರ ಪ್ರಕಾರ ನಡ್ಕೊತೀವಿ ನಾವು ಅಂತ ಹೇಳಿದ್ದಾರೆ. ಆ ಒಂದು ಜಂಜಾಟದಲ್ಲಿ ಇವರೇನು ಮಾಡಿದ್ದಾರೆ, ನಮಗೆ ನೀವು ಹಂಗಾಗಿ ಕೆಲಸ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಕ್ಕೆ ಇವರು ಆಯಿತು ನಮ್ಮದು ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಆಯಿತು ಸೆಟಲ್ಮೆಂಟ್ ಮಾಡ್ತೀವಿ ಅಂತೇಳಿ ಬರೋ ಕಾಂಟ್ರಾಕ್ಟರ್ ಆಗ್ತದೆ ಅವ್ರಿಗೆ ಏನಪ್ಪ ನಾನು ಮಾಡ್ತೀಯ ಅಂತ ಕೇಳಿದ್ದಕ್ಕೆ ನಾನೇ ಮಾಡ್ತೀನಿ ಬಿಡಿ ನೀವು ಅಂತ ಹೇಳಿದ್ದಾರೆ. ಅವರು ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಅದು ಬಿಡೋವಾಗ ಇವರೇನು ಮಾಡಿದ್ದಾರೆ, ಅವ್ರ ಹತ್ರ ಅಗ್ರಿಮೆಂಟು ಏನೂ ಮಾಡಿಸ್ಕೊಂಡಿಲ್ಲ. ಸೊ ಅದರಲ್ಲಿ ಏನಾಗಿದೆ, ಇವರಿಗೆ ಭಾಳ ತೊಂದರೆ ಆಗಿದೆ. ಇವಾಗ ಇವರು ಲೇಬರ್ನವರು ಆಗಲಿ ನಮ್ಮ ಸಾಲಗಾರರಾಗಲಿ ಎಲ್ಲ ಇವರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಇವರು ಮೊನ್ನೆ ಒಂದು ವೀಕ್ ಕೆಳಗಡೆ ನನಗೆ ಗೊತ್ತಿದ್ದಾಗೆ ಪಾಪ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದು. ಅವ್ರ ಫ್ಯಾಮಿಲಿಯವರು ಬಂದು ಈ ಥರ ಅಣ್ಣ ನಮ್ಮ ತಂದೆಯವರು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ಸಾಲಗಾರರು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾಯಿದ್ದಾರೆ, ನಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಕಡೆಯಿಂದ ನಮಗೆ ಹಣ ಬರೋದಿದೆ, ಅದನ್ನು ಸ್ವಲ್ಪ ಈಸ್ಕೊಡಿ ಅಂತ ಹೇಳಿದ್ರು. ನಾನು ಯಾರಮ್ಮ ಈಸ್ಕೊಡೋದಕ್ಕೆ ಆಗೋದಿಲ್ಲ. ಆದ್ರೂ ನಾವು ಈ ಒಂದು ಲೊಕೇಶನ್ಗೆ ಬಂದು ನೋಡಿದಾಗ ಅವರು ನಾವು ಯಾವುದು ಕೊಡೋಕ್ಕಾಗಲ್ಲ, ಇಲ್ಲಿ ನೀವು ಏನು ಬರಬೇಡಿ ಲೊಕೇಶನ್ಗೆ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ನೀವು ಯಾಕೆ ಜಾತಿ ಬಗ್ಗೆ ಮಾತಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಜಾತಿ ಬಗ್ಗೆ ಯಾಕೆ ಹೇಳಿದ್ವಿ ನೀವು ಅಂದಿದ್ದಕ್ಕೆ ನಾವು ಜಾತಿ ಬಗ್ಗೆ ಮಾತಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಜಾತಿ ಬಗ್ಗೆ ಮಾಡಿ ರಾಮಮೂರ್ತಿ ಅವ್ರನ್ನ ಕತ್ತಿನ ಪಟ್ಟಿ ಹಿಡಿದು ಹೊರಗಡೆ ದಬ್ಬಿರ್ತಾರೆ. ಆ ದಬ್ಬಿರೋ ಸಮಯದಲ್ಲಿ ಆತನಿಗೆ ಗಾಯ ಆಗಿದೆ. ಆ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸ್ನವರು ಕಳಿಸಿ ಅವ್ರಿಗೆ ಲೇಬರ್ ಆ್ಯಕ್ಟ್ ಪ್ರಕಾರ ಅವ್ರಿಗೆ ನೋಡ್ರಿ ಅವ್ರಿಗೇನಿದೆ ಅವ್ರಿಗೆ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿದ್ದಕ್ಕೆ ಅವರು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಲೆಕ್ಕ ಹಾಕಿ ಕೊಡ್ತೀನಿ ಅಂತ ಹೇಳಿ ಹೋದ ತಕ್ಷಣ ಇಲ್ಲಿ ಬಂದು ಬದಲಾವಣೆ ಆಗಿದ್ದಾರೆ. ಸೊ ಅದರಿಂದ ಈ ಲೇಬರ್ ಕಾಂಟ್ರಾಕ್ಟ್ ಆಗಿರೋರಿಗೆ ಏನು ತೊಂದರೆ ಆಗಿದೋ ಅದನ್ನು ಇವ್ರಿಗೆ ಕೊಡಿಸೋದಕ್ಕೆ ನಾವು ಈ ಮೂಲಕ ಚಾನಲ್ನವ್ರನ್ನೆಲ್ಲ ಕಳಿಸಿ ಪಬ್ಲಿಕ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನ್ಯಾಯ ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು
ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಆತ ಕಾಂಟ್ರಾಕ್ಟ್ರು ಈ ಒಂದು ಇದಕ್ಕೆ ಬಂದಿದ್ದಾರೆ. ಅದರಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಈ ರೀತಿ ಏನನ್ನ ಇವರಿಗೆ ನ್ಯಾಯ ದೊರಕಿಲ್ಲ ಅಂದರೆ ನಾವುಗಳು ಮುಂದಿನ ದಿನಗಳಲ್ಲಿ ಇವರ ಒಂದು ಹೋರಾಟವನ್ನು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಸಿದ್ಧರಾಗಿರ್ತೀವಿ. ತಾವುಗಳು ಈ ಒಂದು ಮನವಿಯನ್ನು ಸ್ವೀಕರಿಸಿ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.